ಸಿಂಹರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಡಿಯೋ. ಏನಾದ್ರು ವಿಶೇಷವಾದ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ, ಅಪರೂಪಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಎಲ್ಲ ಕಮೆಂಟ್ಸ್ಗಳಿಗೆ ಎಲ್ಲರಿಗೂ ಆಗದಿದ್ರು ಖಂಡಿತವಾಗಿ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗೂ ಇನ್ನು ಇಂಪಾರ್ಟೆಂಟ್ ಏನಂದರೆ ಎಚ್ಚರಿಕೆ ವಿಡಿಯೋ ಬೇರೆ ಇರುತ್ತೆ. ಅದು ಆಲ್ರೆಡಿ ಮಾಡಿದ್ದೀನಿ, ಅಪ್ಲೋಡ್ ಆಗಿದೆ, ಬಹಳ ಜನ ನೋಡಿದ್ದಾರೆ. ಇದು ಶುಭ ವಿಚಾರಗಳ ವಿಡಿಯೋ, ಇಷ್ಟು ಮಾತ್ರ ಹೇಳಲು ಇಷ್ಟಪಡ್ತೇನೆ. ಜೊತೆಗೆ ವಿಶೇಷ ಪರಿಹಾರಗಳು, ವಿಶೇಷ ಪ್ರಸಾದ ಎಲ್ಲದೂ ಸಹ ಇದೆ ವಿಡಿಯೋದಲ್ಲಿ. ಬಹಳ ಸಂತೋಷಕರವಾದಂಥ ವಿಡಿಯೋ. ಸೊ ದಯವಿಟ್ಟು ಶೇರ್ ಮಾಡಲಿಕ್ಕೆ, ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ಸಹಾಯ ನಿಮ್ಮಿಂದ ನಾನು ಅಪೇಕ್ಷೆ ಪಡುವಂಥದ್ದು ಏನಂದರೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಿಂಹರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದೃಷ್ಟದ ಗ್ರಹ ಬಲಗಳು ತುಂಬ ಚೆನ್ನಾಗಿದೆ. ರವಿ ಬಲ, ಕುಜ ಬಲ. ಅಲ್ಲೇನಾಗುತ್ತೆ, ಮಕರ ರಾಶಿಗೆ ಮಕರ ಸಂಕ್ರಮಣದ ನಂತರ ಅಂದರೆ ಜನವರಿ 15ರ ನಂತರ 16ನೇ ತಾರೀಕಿಂದ ಆಚೆಗೆ ನಿಮಗೆ ಕುಜ ನಿಮ್ಮ ರಾಶಿಯಿಂದ 6 ಮಕರ ರಾಶಿಯಲ್ಲಿರ್ತಾನೆ. ಕುಜ ಪಾಪಗ್ರಹ ಕುಜ ಅಂದ ತಕ್ಷಣ ನಿಮಗೆ ಶುಭ ಫಲಗಳನ್ನೇ ಕೊಡಬೇಕು. ಸೊ ಅದರಿಂದ ಕುಜಬಲ ತುಂಬ ಚೆನ್ನಾಗಿರುತ್ತೆ. ಕುಜ ಯಾರು? ಕುಜ ನಿಮಗೆ ಭಾಗ್ಯಾಧಿಪತಿ, 9ನೇ ಮನೆ ಅಧಿಪತಿ. ಸಿಂಹರಾಶಿಯವರಿಗೆ ಕುಜ 9ನೇ ಮನೆ ಅಧಿಪತಿ. ಅದೃಷ್ಟವನ್ನು ಕೊಡ್ತಕ್ಕಂಥ ಕುಜ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಭ ಫಲಗಳನ್ನೇ ಕೊಡಬೇಕು ನಿಮಗೆ. ಸೊ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸಿಂಹರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಅಂತ ಅನ್ಬೋದು. ಜೊತೆಗೆ ಯಾರು? ರವಿಗ್ರಹ, ಅದು ಪಾಪಗ್ರಹವೇ, ನಿಮ್ಮ ರಾಶ್ಯಾಧಿಪತಿ. ಸೊ ಷಷ್ಠದಲ್ಲಿ ರವಿನೂ ಶುಭ ಫಲಗಳನ್ನೇ ಕೊಡಬೇಕು ನಿಮಗೆ. ಇನ್ನು ಮಿಕ್ಕೋದು ಶುಕ್ರ ಬುಧ ಎರಡೇ ಶುಭ ಗ್ರಹಗಳಲ್ಲಿ. ಸೊ ಅದರಿಂದ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹಗಳು ನಿಮಗೆ ಷಷ್ಠದಲ್ಲಿ ಪಾಪಗ್ರಹಗಳಾಗಿ ಶುಭ ಫಲಗಳನ್ನು ಕೊಡ್ತಾ ಇದೆ. ಸೊ ಇದು ಓವರಾಲ್ ಆಗಿ ನೋಡಿದಾಗ ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಅದೃಷ್ಟ ಅನ್ನುವಂಥದ್ದಿದೆ. ಮೊದಲ 2 ವಾರಗಳಲ್ಲ, 3ನೇ ವಾರ 4ನೇ ವಾರ ಇದೆ. ಖಂಡಿತವಾಗಿ ಅದೃಷ್ಟ ಇದೆ. ಯಾವ ವಿಚಾರದಲ್ಲಿ ಅದೃಷ್ಟ? ಯಾವ ವಿಚಾರದಲ್ಲಿ ಬೇಕಾದ್ರೂ ಆಗಿರ್ಬೋದು. ಭೂಮಿಯ ವಿಚಾರದಲ್ಲಿ ಅದೃಷ್ಟ. ಅದೃಷ್ಟವಶಾತ್ ನಂಗೆ ಸೈಟ್ ಸಿಕ್ಬಿಡ್ತು, ಅದೃಷ್ಟವಶಾತ್ ಸೈಟ್ ಸೇಲ್ ಆಗೋಯಿತು, ಅದೃಷ್ಟವಶಾತ್ ನಾನು ಬಂಗಾರ ತೊಗೊಂಡೆ, ಅದೃಷ್ಟವಶಾತ್ ಮನೆ ತೊಗೊಂಡೆ, ಅದೃಷ್ಟವಶಾತ್ ಒಂದೊಳ್ಳೆ ಬಾಡಿಗೆ ಮನೆ ಸಿಕ್ತು, ಅದೃಷ್ಟವಶಾತ್ ಕಾರ್ ಸಿಕ್ತು, ಬೈಕ್ ಸಿಕ್ತು, ಮತ್ತೊಂದು ಸಿಕ್ತು, ಉದ್ಯೋಗ ಏನೇ ಆಗಿರಲಿ ಅದೃಷ್ಟವಶಾತ್ ಸಿಕ್ತು ಅಲ್ವಾ. ಸೊ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಈ 3ನೇ ವಾರ 4ನೇ ವಾರ ಇದಿಷ್ಟು ತುಂಬ ಚೆನ್ನಾಗಿದೆ. ಸೊ ಮೊದಲನೇ ವಾರದಲ್ಲಿ ಒಂದು ಸ್ವಲ್ಪ ವಿಶೇಷ ಪರಿಹಾರಗಳು, ಪ್ರಸಾದ ಧಾರಣೆ ಇತ್ಯಾದಿಗಳಾಗ್ಬಿಟ್ರೆ ಇನ್ನೂ ತುಂಬ ಒಳ್ಳೆಯದು. ಆ ವಿಶೇಷ ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. 2ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಭೂಮಿಯ ವಿಚಾರದಲ್ಲಿ ತುಂಬ ಅನುಕೂಲಗಳಾಗಲಿದೆ. ಭೂಮಿಕಾರಕ ಕುಜ. ಸೊ ಭೂಮಿಕಾರಕ ಕುಜ ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠದಲ್ಲಿ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದ್ದಾನೆ. ವಿಶೇಷವಾಗಿ ಚತುರ್ಥಾಧಿಪತಿಯೂ ಹೌದು ನಿಮಗೆ. ಸೊ ಯಾವುದೇ ಕಾರಣಕ್ಕೆ 2ನೇ ವಾರ ಹಾಗೂ 3ನೇ ವಾರ ಸಿಂಹರಾಶಿಯವರಿಗೆ ಸೈಟ್ ತಗೊಳ್ಳುವ, ನಾನು ಸಿಂಹರಾಶಿಯವರಿಗೆ ನಿಮಗೆ ಕೊಡ್ತಕ್ಕಂಥ ಸಲಹೆ ಏನಪ್ಪ ಅಂದರೆ, ಚಿಕ್ಕ ಪುಟ್ಟ ಸೈಟ್ಗಳಿಗೆ ಹೋಗಬೇಡಿ, ಜಮೀನುಗಳಿಗೆ ಹೋಗ್ಬಿಡಿ ಅಂತ, ಗುಂಟೆ ಲೆಕ್ಕದಲ್ಲಿ ಜಾಸ್ತಿ ತಗೊಳ್ಳಿ ಅಂತ. ಯಾಕೆಂದರೆ ಇಂಥ ಅದೃಷ್ಟಗಳು ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು. ಒಂದು ಅಷ್ಟಮ ಶನಿ ಇದೆ, ತೀರಾ ಸಾಲ ಮಾಡಿ ನಾನು ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ. ಕಾಗದ ಪತ್ರಗಳನ್ನು ಅಂದರೆ ಆ ಜಮೀನು ಕಾಗದ ಪತ್ರಗಳನ್ನು 1 ಅಲ್ಲ 2 ಲಾಯರ್ಗಳ ಹತ್ರ ತೋರಿಸ್ಕೊಂಡು ನೀವು ಅವರಿಂದ ನೀವು ಇದು ತಗೊಳ್ಬೇಕಾಗ್ತದೆ. ಇದೆಲ್ಲ ಆದ ನಂತರ ಸಾಲ ಮಾಡಿಕೊಳ್ಳದೆ, ದೊಡ್ಡ ಪ್ರಮಾಣದ ಸಾಲ ಮಾಡಿಕೊಳ್ಳದೆ ಸೈಟನ್ನು ಖರೀದಿ ಮಾಡುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಸೊ ನೋಡಿ, ಪಟ್ಟಂತ ನಿಮಗೇನಾದ್ರು ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ ಅಂದರೆ ಒಂದೊಳ್ಳೆ ಸೈಟ್ ತೊಗೊಂಬಿಡಿ ಅಥವಾ ಜಮೀನು ತೊಗೊಂಬಿಡಿ. ಅದರಲ್ಲೂ ವಿಶೇಷ ನಾನು ಜಮೀನು ತೊಗೊಳ್ಳಿ ಅಂತ ಹೇಳ್ತೀನಿ. ಜಾಸ್ತಿ ಜಮೀನು ತೊಗೊಂಡ್ರೆ ತುಂಬ ಖುಷಿಯಾಗುತ್ತೆ. ಸೊ ಖಂಡಿತವಾಗಿ ಭೂಮಿ ವ್ಯವಹಾರಗಳು ಚೆನ್ನಾಗಾಗುತ್ತೆ. ನೀವು ಸಿಂಹರಾಶಿಯ ರಿಯಲ್ ಎಸ್ಟೇಟ್ ಮಾಡುವಂಥವರಾಗಿದ್ರಂತೂ ಜನವರಿ ತಿಂಗಳ 2ನೇ ವಾರ 3ನೇ ವಾರ ಸಂಕ್ರಾಂತಿ ಸಮಯದಲ್ಲಿ, ಸಂಕ್ರಾಂತಿ ಮುಗಿದ ನಂತರ ಒಳ್ಳೆ ಸೇಲ್ಸ್ ಮಾಡ್ತೀರಾ ರೀ. ಒಳ್ಳೆ ಸೇಲ್ಸ್ ಮಾಡ್ತೀರಾ, ಒಳ್ಳೆ ಕಮಾಯಿ, ಚೆನ್ನಾಗಿ ದುಡ್ಡು ಎಣಿಸ್ಕೊಂತೀರ ಅನ್ನೋದು ಒಂದು ಕಡೆ. ಅದಾಗುತ್ತೋ ಇಲ್ವೋ, ಯಾಕೆಂದರೆ ಅದು ಇನ್ನೊಂದು ಕಡೆ ಧನಾಧಿಪತಿ ಇವತ್ತು ಷಷ್ಠದಲ್ಲಿರ್ತಾನೆ, ಆಮೇಲೆ ಕೊಡ್ತೀನಿ ಹಂಗೆ ಹೇಳ್ಬೋದು. ಬಟ್ ಸೇಲ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ವ್ಯವಹಾರಗಳಾಗತ್ತೆ. ವ್ಯವಹಾರಗಳಾಗಲಿ ಗುರುಗಳೇ ಸಾಕು, ಆಮೇಲೆ ಹೆಂಗೋ ಬರುತ್ತೆ ದುಡ್ಡು ಅನ್ನೋರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ.
ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಭೂಮಿ ವಿಚಾರಗಳಲ್ಲಿ ಖಂಡಿತ ಅನುಕೂಲತೆಗಳಿದೆ. ಅದಕ್ಕಿನ್ನೂ ಪೂರಕವಾಗಿ ಮಹಾಗಣಪತಿ ಆರಾಧನೆ ತುಂಬ ಒಳ್ಳೆಯದು. ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ದಿನಾ ಒಂದು 108 ಬಾರಿ ಜಪ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿ ಗಣೇಶನ ದೇವಸ್ಥಾನ ಇದ್ದರೆ ಹೋಗಿ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ, ತುಂಬ ಒಳ್ಳೆಯದು. ಇಲ್ಲ ಒಂದು ಐಶ್ವರ್ಯ ಗಣಪತಿ ಹೋಮ ಅಂತ ಪ್ರಪ್ರಥಮ ಬಾರಿ ಅದ್ಭುತವಾದಂಥ ನಿಗೂಢವಾದಂತಹ ಗಣಪತಿ ಹೋಮ, ಷಡ್ದ್ರವ್ಯಗಳು 6 ದ್ರವ್ಯಗಳೊಂದಿಗೆ ನಿಗೂಢವಾಗಿ ಮಹಾಗಣಪತಿಯ ಐಶ್ವರ್ಯ ಗಣಪತಿ ಹೋಮವನ್ನಂತ ಮಾಡ್ತೇವೆ ನಾವು. ಸೊ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪ್ರಸಾದ ಇದೆ. ಮೂರನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಶುರು ಮಾಡಿಬಿಟ್ಟಿದ್ದೀರಾ, ಬಟ್ ಸಮಸ್ಯೆ ಏನೋ ಅಷ್ಟಮ ಶನಿಯೋ ಮತ್ತೊಂದೋ ಇನ್ನೊಂದೋ ನೀವು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀರಾ, ಕೆಲಸ ಕೈ ಹಾಕಿದ ಕೆಲಸಗಳು ನಿಂತೋಗಿದೆ ಅಂತಂದರೆ ಅನಿರೀಕ್ಷಿತವಾಗಿ ಗುರು ಹಿರಿಯರಿಂದ ಸಹಕಾರ ಸಹಾಯ ಲಬ್ಧವಾಗಿ ಸಿಕ್ಕು. ಸ್ವಲ್ಪ ಗುರು ಹಿರಿಯರು ಸಡನ್ನಾಗಿ ಬರ್ತಾರೆ, ನಾನಿದ್ದೇನಪ್ಪ ನೀನು ಏನು ಟೆನ್ಷನ್ ಮಾಡ್ಕೊಂಡ್ರೆ ನೀನು ಮಾಡೋ, ನಾನು ಇದ್ದೀನಿ ನಿನ್ನ ಬೆನ್ನಿಗೆ ಅನ್ನೋ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಗುರು ಹಿರಿಯರ ಸಹಾಯದಿಂದ ನಿಮಗೆ ತುಂಬ ಅನುಕೂಲವಾಗಲಿದೆ. ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪುನಃ ಆರಂಭವಾಗಲಿದೆ. ಜನವರಿ ತಿಂಗಳಲ್ಲಿ ಅನಿರೀಕ್ಷಿತವಾಗಿ ನಿಮಗೂ ಕಲ್ಪನೆ ಇರಲ್ಲ, ಅವರು ನಮ್ಮ ದೊಡ್ಡಪ್ಪ ಇದ್ದಾರೆ ಸರ್, ಅನಿರೀಕ್ಷಿತವಾಗಿ ನನ್ನ ದೊಡ್ಡಪ್ಪ ಬಂದ್ಬಿಟ್ಟು ನಾನಿದ್ದೀನಿ ಅಂತ ಹೆಲ್ಪ್ ಮಾಡಿದ್ರು, ಅನಿರೀಕ್ಷಿತವಾಗಿ ನಮ್ಮ ತಾತ ಹೆಲ್ಪ್ ಮಾಡಿದ್ರು, ನಮ್ಮ ಅಜ್ಜ ಹೆಲ್ಪ್ ಮಾಡಿದ್ರು, ನಮ್ಮ ಅಜ್ಜಿ ಹೆಲ್ಪ್ ಮಾಡಿದ್ರು, ನಮ್ಮ ಗುರುಗಳು ಬಂದರು, ನಮ್ಮ ಅಣ್ಣ ಬಂದ, ಅವ್ರು ಬಂದರು, ಇವರು ಯಾರೋ ಒಂದು ದೊಡ್ಡವರು ಹಿರಿಯರು ಅನ್ನಿಸ್ಕೊಂಡಂಥವರು ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಸಹಾಯ ಮಾಡ್ತಾರೆ. ನೀವು ನಿಂತು ಹೋಗಿದ್ದ ಕೆಲಸಗಳೆಲ್ಲ ಪುನಃ ಮತ್ತೆ ಸ್ಟಾರ್ಟ್ ಮಾಡಿ ನಿಮಗೆ ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಆ ಗುರು ಹಿರಿಯರು ಯಾರು, ಅವರ ಮಾತನ್ನು ಕೇಳಿ ಅವರು ಸರ್ಟನ್ ರೂಲ್ಸ್ ಹಾಕ್ತಾರೆ. ನನಗೆ ಸಹಾಯ ಮಾಡ್ತೀನಪ್ಪ, ಆದರೆ ಈ ರೂಲ್ನ ನೀನು ಮಾಡಿದ್ರೆ ಮಾತ್ರ ನಾನು ಸಹಾಯ ಮಾಡ್ತೀನಿ ಅಂತ ರೂಲ್ಸ್ ಹಾಕ್ತಾರೆ. ಆ ರೂಲ್ಸಿಗೆ ನೀವು ಒಪ್ಕೊಂಡ್ರೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿಗಳು. ನಿಮಗೆ ನಮ್ಮ ಗಣಪತಿ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ತುಂಬ ಹೆಲ್ಪ್ ಮಾಡುತ್ತೆ. ಆ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ, ಆಮೇಲೆ ವಿಶೇಷ ಪ್ರಸಾದ ಧಾರಣೆ ಇಲ್ಲ ವಿಡಿಯೋ ಎಂಡಲ್ಲಿ ನೋಡಿ, ಎಂಡ್ ತನಕ ನೋಡಿ, ಎಂಡಲ್ಲಿ ಎಲ್ಲ ವಿಚಾರ ತಿಳಿಸ್ತೇನೆ ನಾನು ನಿಮಗೆ. ನಾಲ್ಕನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಜನ ಸಂಬಂಧಿತವಾದಂತಹ ಉದ್ಯೋಗ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾದಂತಹ ಲಾಭ. ನೀವು ಸಿಂಹರಾಶಿಯವರಾಗಿದ್ದರೆ, ಕುಜ ರಿಲೇಟೆಡ್ ಉದ್ಯೋಗ ಅಂದರೆ ನೀವು ರೈತರಾಗಿದ್ದರೆ, ಸಿಂಹರಾಶಿಯವರಾಗಿದ್ದು ರೈತರಾಗಿದ್ದರೆ ತುಂಬ ಚೆನ್ನಾಗಿ ಫಸಲು ಬರುತ್ತೆ. ಆ ಫಸಲಿಗೆ ಕರೆಕ್ಟಾಗಿ ರೇಟ್ ಬರುತ್ತಾ ಇಲ್ವಾ ಅದು ಹೇಳೋದು ಸ್ವಲ್ಪ ಕಷ್ಟ, ಬರಬಹುದು. ನೀವು ಅಂದ್ಕೊಂಡಷ್ಟು ಬರೆದೋದ್ರೂ ತುಂಬ ಚೆನ್ನಾಗಿ ಪರವಾಗಿಲ್ಲ, ಮಾರ್ಕೆಟ್ ವ್ಯಾಲ್ಯೂಗಿನ ನನ್ನ ಲಾಸ್ ಆಗಲಿಲ್ಲ, ಚೆನ್ನಾಗಿ ಆಗೋಯಿತು ಅನ್ನೋ ಥರ ಫಸಲು ಚೆನ್ನಾಗಿ ಬರುತ್ತೆ. ಒಳ್ಳೆ ಸೇಲ್ಸ್ ಕೂಡ ಆಗುವ ಸಾಧ್ಯತೆ ಇದೆ, ಚೆನ್ನಾಗಿ ವ್ಯಾಪಾರ ಆಗುವಂಥದ್ದು. ಸೊ ನೀವು ರೈತರಾಗಿದ್ದರೆ, ನೀವು ಸಿಂಹರಾಶಿ ರೈತರಾಗಿದ್ದರೆ, ಹೋಟೆಲ್ ನಡೆಸ್ತಾ ಇದ್ದರೆ ಸಿಂಹರಾಶಿಯವರಾಗಿದ್ದು, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಗಿದ್ದರೆ, ಅಥವಾ ನೀವೇ ಸೈಟ್ ಖರೀದಿ ಮಾಡಿ ಅದನ್ನೆಲ್ಲ ಲ್ಯಾಂಡ್ ಕನ್ವರ್ಷನ್ ಮಾಡಿ ಲೇಔಟ್ಗಳನ್ನ ಮಾಡಿಸಿ ನಡೆಸ್ತಾ ಇದ್ದರೆ, ಅಥವಾ ಯಾವುದು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸು ಸರ್ವೀಸು ಇತ್ಯಾದಿಗಳಲ್ಲಿದ್ದರೆ, ಈ ಥರ ಕುಜನ ರಿಲೇಟೆಡ್ ಆಗಿರತಕ್ಕಂತಹ ಬೆಂಕಿಯ ಮುಂದೆ ಕೆಲಸ ಮಾಡ್ತಕ್ಕಂಥವ್ರು, ವಿದ್ಯುತ್ ಶಕ್ತಿಯೊಂದಿಗೆ ಕೆಲಸ ಮಾಡ್ತಕ್ಕಂಥವ್ರು, KEB-ನಲ್ಲಿ ಜಾಬ್ ಮಾಡ್ತಾಯಿದ್ರು ಕೂಡ ಆಗುತ್ತೆ. ಸೊ ಮ್ಯಾಚ್ ಆಗ್ತಾಯಿದೆ. ಸೊ ಈ ಥರ ಇರ್ತಕ್ಕಂಥ ಯಾವುದೇ ಕುಜನ ಸಂಬಂಧಿತವಾದಂಥ ವೃತ್ತಿ ಅಥವಾ ಬಿಸ್ನೆಸ್, ಅದರಲ್ಲೂ ವಿಶೇಷವಾಗಿ ಈ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತೀರ, ದವಸ ಧಾನ್ಯ ಅಕ್ಕಿ ಬೇಳೆ ಕಾಳು ಮಾರಾಟ ಮಾಡ್ತೀರಾ ಅಂದರೂ ಕೂಡ ಬಂತು. ಸೊ ಖಂಡಿತವಾಗಿ ಈ ಎಲ್ಲ ವೃತ್ತಿ ಇತ್ಯಾದಿಗಳು ಮಾಡ್ತಕ್ಕಂಥವ್ರಿಗೆ ತುಂಬ 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 ಅನುಕೂಲವಾಗಿದೆ. ತುಂಬ ಕೈ ತುಂಬ ಕೆಲಸ, ತುಂಬ ಬ್ಯುಸಿ, ಯಾವತ್ತೂ ನೋಡಿದಷ್ಟು ವ್ಯಾಪಾರ ವ್ಯವಹಾರಗಳು, ಓಡಾಟಗಳು, ಹೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಅಷ್ಟು ಕೆಲಸ ಇಲ್ಲಿ ಅದು ಮಾಡಬೇಕು, ಯಾವುದು ಮಾಡಲಿ ಯಾವುದು ಬಿಡಲಿ ಅಂತ ಗೊತ್ತಾಗದಿರೋ ಅಷ್ಟು ಬ್ಯುಸಿ ಆಗಿಬಿಡ್ತೀರಾ. ನೀವು ಅಷ್ಟು ಬ್ಯುಸಿ ಆಗದೆ ಬಹಳ ಕಾಲ ಆಗಿಬಿಟ್ಟಿತ್ತು. ಭಾಳಷ್ಟು ಜನ ರೇಗಿಸ್ಬಿಟ್ಟಿದ್ರು, ಏನು ಕೆಲಸ ಖಾಲಿ ಇಲ್ದವ್ರು ನೀವು ಆ ಥರ ಅಂತ ಹತ್ರ. ಈ ತಿಂಗಳು ಎಷ್ಟು ಬ್ಯುಸಿ ಆಗ್ತೀರಾ ಅಂದರೆ ಬೇಕು ಅಂತ ಅವ್ರ ಫೋನ್ಗಳನ್ನ ನೀವು ಅವಾಯ್ಡ್ ಮಾಡ್ತೀರಾ, ಬ್ಯುಸಿ ದಿನ ಆಮೇಲೆ ಮಾಡ್ತೀನಿ ಅಂತೇಳಿ. ಅದೇನೋ ಒಂಥರ ತೃಪ್ತಿ ಸಿಗುತ್ತೆ ನಿಮಗೆ, ತುಂಬ ಖಂಡಿತವಾಗಿ ತೃಪ್ತಿ ಸಿಗುತ್ತೆ. ಆ ಕೈ ತುಂಬ ಕೆಲಸ, ಆ ತೃಪ್ತಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ದೇವರು ನಿಮಗೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಆ ವಿಶೇಷ ಪ್ರಸಾದ, ವಿಶೇಷ ದೇವತಾರಾಧನೆಗಳು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಅದೊಂದು ನಿಮ್ಮ ಜೊತೆಗಿದ್ದುಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅನುಕೂಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ವಿಡಿಯೋ ಎಂಡ್ ತನಕ ನೋಡಿ. ಐದನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ದಿವ್ಯವಾದ ಲೋಹ ಖರೀದಿಸುವಂಥ ಯೋಗ. ಲೋಹ ಅಂದರೆ ನಿಮಗೆ ಪಂಚಲೋಹಗಳು ಬಂತು, ಅದರಲ್ಲಿ ಕಬ್ಬಿಣನೂ ಬಂತು, ಇದೆಲ್ಲ ಬಂತು. ಸ್ವಲ್ಪ ದಿವ್ಯತಮವಾದಂಥದ್ದು ಅಂತಂದರೆ ಅದರಲ್ಲಿ ಬಂಗಾರ, ಬೆಳ್ಳಿ, ಹಿತ್ತಾಳೆ,
ತಾಮ್ರ, ಇದೆಲ್ಲ ಕಂಚು, ಇದೆಲ್ಲ ಸ್ವಲ್ಪ ಶ್ರೇಷ್ಠವಾದ ಲೋಹಗಳು. ಸೊ ಶ್ರೇಷ್ಠವಾದ ಲೋಹಗಳ ಖರೀದಿ ಯೋಗ ಇದೆ. ಸೊ ಸ್ವಲ್ಪ ಚೆನ್ನಾಗಿ ಅನುಕೂಲ ಇರತಕ್ಕಂಥವ್ರು ಬಂಗಾರ ತೊಗೋಬೋದು. ಉಂಗುರ ಬಂಗಾರವೇ ಆಗಲಿ 14,000 24 ಕ್ಯಾರೆಟ್ ಬಂದ್ಬಿಟ್ಟಿದೆ. 13,000 ಏನೋ ನಿಮಗೆ ಇದು ಸಿಗ್ಬೋದು, 12-13,000ಕ್ಕೆ ನಿಮಗೆ 22 ಕ್ಯಾರೆಟ್ ಸಿಗ್ಬೋದೇನೋ. ಒಟ್ಟು ಬಂಗಾರ ಖರೀದಿಸುವ ಯೋಗ ಇದ್ಬಿಟ್ರೆ ನಿಮಗೆ ಬೇಕಾದ್ರೆ 20,000 ಆಗಿರಲಿ, ಖಂಡಿತವಾಗಿ ಅನುಕೂಲ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಸೊ ಆದ್ದರಿಂದ ಬಂಗಾರ ಖರೀದಿಸಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಖಂಡಿತ ಖರೀದಿಸಿ, ನಿಮಗೆ ಅನುಕೂಲ ಆಗಲಿದೆ. ಬಂಗಾರ ಆಗದಿರೋರಿಗೆ ಬೆಳ್ಳಿ ಖರೀದಿಸುವಂಥ ಯೋಗ ಫಲ ಇದೆ. ಸೊ ಬೆಳ್ಳಿದು ಚೆಂಬು ತೆಗಿತಿರೋ, ದೀಪಗಳು, ಪ್ಲೇಟು, ಈ ಥರ ಬೆಳ್ಳಿಯನ್ನು ಖರೀದಿಸುವ ಯೋಗವೂ ಇದೆ. ಅದು ಏನು ಕಡಿಮೆ ಇಲ್ಲ, 220 ರೂಪಾಯಿ ಗ್ರಾಮಿಗೆ ಹೊರಟೋಗಿದೆ. ಅದು ಎಲ್ಲೋ ಇದ್ದಿದ್ದು 30, 40, 80 ಇದ್ದಿದ್ದು 220 ರೂಪಾಯಿ ಆಗಿಬಿಟ್ಟಿದೆ. ಇರಲಿ, ಖರೀದಿಸುವ ಯೋಗ ಫಲ ಇದೆ, ಖರೀದಿಸಿ. ಖಂಡಿತ ಮನೇಲಿ, ದೇವ್ರ ಮನೆಯಲ್ಲಿ ಒಂದು ದೀಪಗಳನ್ನಾರು ಖರೀದಿಸಿ. ಬೆಳ್ಳಿ ಖರೀದಿಸುವ ಯೋಗ ಇದೆ, ಬಂಗಾರ ಖರೀದಿಸುವ ಯೋಗ ಇದೆ. ಅದು ಯಾವುದೂ ನಮ್ಗೆ ಇವಾಗ ಸದ್ಯಕ್ಕೆ ಶಕ್ತಿ ಇಲ್ಲ ಗುರುಳೆ ಅಂದರೆ ಕಂಚು, ಆಮೇಲೆ ತಾಮ್ರ, ಇದನ್ನಾರು ಖರೀದಿಸುವ ಯೋಗ ಇದೆ. ತಾಮ್ರದ ಹಿತ್ತಾಳೆದೆಲ್ಲ ನಿಮಗೆ ಇದು ಬರುತ್ತೆ, ಅಂಥದ್ದು ದೀಪಗಳು ಬರ್ತವೆ, ಖರೀದಿಸುವ ಯೋಗ ಇದೆ. ಬಟ್ ಇದೆಲ್ಲ ನಿಮಗೆ 200, 300, 500, 1000 ಒಳಗಡೆ ಬಂದ್ಬಿಡ್ಬಹುದು. ಬಟ್ ಬೆಳ್ಳಿ ಅಂತಂದರೆ ಸ್ವಲ್ಪ ಬೆಳ್ಳಿ ದೀಪ, ಬೆಳ್ಳಿ ಇದೇನಾದ್ರು ಖರೀದಿಸುವ ಯೋಗ. ಈಗಂತೂ ಬೆಳ್ಳಿಗೆ ಬಂಗಾರದ ಪಾಲಿಶ್ ಹಾಕ್ಬಿಟ್ಟು ಬಂಗಾರ ಥರ ಮಾಡೆಲ್ಲ ಕೊಡ್ತಾ ಇರ್ತಾರೆ, ಆಭರಣಗಳನ್ನೆಲ್ಲ. ಬಂಗಾರ ಜಾಸ್ತಿ ಆಗಿದೆ ಅಂತ ಒಟ್ಟು ಬೆಳ್ಳಿ ಬಂಗಾರ ಖರೀದಿಸುವ ಯೋಗ ಚೆನ್ನಾಗಿದೆ. ಇದ್ರ ಜೊತೆಗೆ ಸಿಂಹರಾಶಿಯವರಿಗೆ ಅಡಮಾನ ಇಟ್ಟ ಬಂಗಾರವನ್ನೂ ಬಿಡಿಸಿಕೊಳ್ಳುವ ಯೋಗ ಫಲಗಳು ಬರ್ತದೆ. ಸೊ ಕುಜ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದಾಗ, ರವಿಯ ಯುತಿ ಅಂತಂದಾಗ, ಷಷ್ಠ್ಯಾಧಿಪತಿ ಅಷ್ಟಮದಲ್ಲಿದ್ದರೂ ಸಹ ನಿಮಗೆ ಬಂಗಾರವನ್ನು ಬಿಡಿಸಿಕೊಂಡು ಬರುವ, ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಂಡು ಬರುವ ಯೋಗ ಫಲಗಳು ಬಂದ್ಬಿಡುತ್ತೆ. ಚೂರು ಪಾರು ಮೋಸ ಆಗುವ ಸಾಧ್ಯತೆ ಇರುತ್ತೆ ಅಷ್ಟಮ ಶನಿಯಿಂದಾಗಿ, ಷಷ್ಠ್ಯಾಧಿಪತಿಯ ಅಷ್ಟಮ ಸ್ಥಿತಿಯಿಂದಾಗಿ. ಆ ಚೂರು ಪಾರು ಮೋಸ ಆಗದಂಗೆ ನೀವು ಎಚ್ಚರಿಕೆ ವಹಿಸ್ಕೊಂಡ್ಬಿಡ್ಬೇಕು. ನೀವು ಅಡಮಾನ ಇಟ್ಟು ಬಂಗಾರ ಏನಾದ್ರು ಎಡವಟ್ಟು ಮಾಡಿ ಕೊಟ್ಬಿಟ್ರೆ, ಏನಾದ್ರು ಅದರಲ್ಲಿ ತಿಂದುಬಿಟ್ರೆ ಬಂಗಾರ, ಇದೆಲ್ಲ ನೋಡ್ಕೊಂಡ್ಬಿಡ್ಬೇಕು. ಮತ್ತು ಆದರೆ ಬಂಗಾರವನ್ನು ಖರೀದಿಸುವಂಥ ಅಥವಾ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂಥ, ಇದು ಎರಡೂ ಯೋಗ ಫಲಗಳು ತುಂಬ ಜಾಸ್ತಿ ಇದೆ. ಸೊ ದಯವಿಟ್ಟು ಬೇಗ ಬಂಗಾರ ಬಿಡಿಸ್ಕೊಂಬನ್ನಿ. ನಾನು ಎಲ್ಲರಿಗೂ ಹೇಳ್ತೀನಿ, ಬಂಗಾರ ಲಕ್ಷ್ಮೀ ಸ್ವರೂಪ, ಅಡಮಾನ ದಯವಿಟ್ಟು ಇಡಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಸೊ ಅಡಮಾನ ಇಟ್ಟರೆ ಮೊದಲು ಬಿಡಿಸ್ಕೊಂಡ್ಬಂದ್ಬಿಡಿ. ಅದು ಇನ್ಯಾವತ್ತೂ ಬಂಗಾರ ಅಡಮಾನ ಇಡಲ್ಲ ಅಂತ ಒಂದು ಹರಕೆ ಅಥವಾ ಎಂಥದ್ದು ಒಂದು ಪ್ರಾಮಿಸ್, ಒಂದು ಆಣೆ ಪ್ರಮಾಣ ಮಾಡ್ಕೊಂಬಿಡಿ. ಖಂಡಿತವಾಗಿ ಒಳ್ಳೆಯದಾಗ್ತದೆ ಆ ವಿಚಾರದಲ್ಲಿ. ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಈ ವಿಚಾರದಲ್ಲಿ. ಆ ವಿಶೇಷ ಹೋಮಗಳು ಹಾಗೂ ವಿಶೇಷ ಪ್ರಸಾದ ಸಹ ಇದೆ ನಿಮಗೋಸ್ಕರ. ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ, ಫುಲ್ ಮೂನ್ ಡೇ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಅದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು ಬೇರೆ ಬೇರೆ, ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ದಿವಸ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು. ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು. ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ
ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು, ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರ ಇರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ ಸರ್ಪಶಾಪದಿಂದಾಗಿ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹ ಅನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3, 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲೇ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ,
ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:30ಯಿಂದ ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು ಸಾರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ 1-2 ದಿನಗಳಲ್ಲಿ. ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.